ನಮಸ್ಕಾರ. ನನಗೆ ಗೊತ್ತು ನೀವು 2ನೇ ದಿನದ ಸಂಕಲ್ಪ ಸೇವೆ ಹೇಗಿರುತ್ತೆ ಅಂತ ಹೇಳಿ ವಿಡಿಯೋಗಾಗಿ ಕಾಯ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಪ್ರೀತಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು 7 ದಿನದ ಸಂಕಲ್ಪ ಸೇವೆಯ 2ನೇ ದಿನ ವಿಶೇಷವಾಗಿ ನಾವು ನಿನ್ನೆ ನಾನು ನಿಮಗೆ ಒಂದು ಕನ್ಫರ್ಮ್ ಮಾಡಿದ್ದೀನಿ. ನೀವು ಕೂಡ ಬೃಂದಾವನನೇ ಪೂಜೆ ಮಾಡಬೇಕು, ವಿಗ್ರಹನೇ ಪೂಜೆ ಮಾಡಬೇಕು ಅಂತ ಇಲ್ಲ. ನಿಮ್ಮ ಮನೆಯಲ್ಲಿ ರಾಯರ ಪುಟ್ಟ ವಿಗ್ರಹ ಇದ್ದರೆ ಪರವಾಗಿಲ್ಲ, ಇಲ್ಲ ಫೋಟೋ ಇದ್ದರೂ ಪರವಾಗಿಲ್ಲ, ನೀವು ಫೋಟೋಗೆ ಪೂಜೆನ ಮಾಡಬಹುದು. ಆದರೆ 5 ದೀಪ, ತುಪ್ಪದ ದೀಪಗಳನ್ನು ಹಚ್ಕೊಳ್ಳೋದು ಕಡ್ಡಾಯ ಅಂತ ಹೇಳಿ. ಇನ್ನು ಇವತ್ತು ನಾನು ಬೃಂದಾವನದ ನಿರ್ಮಾಲ್ಯವನ್ನು ತೆಗೆದಿದ್ದೀನಿ. ಅಂದರೆ ನೆನ್ನೆ ಹಾಕಿದ್ದಂಥ ಹೂವುಗಳು, ಅದನ್ನು ನಾವು ನಿರ್ಮಾಲ್ಯ ಅಂತ ಹೇಳಿ ಕರಿತೀವಿ. ಅದನ್ನೆಲ್ಲ ನಾನು ತೆಕ್ಕೊಂಡಿದ್ದೀನಿ. ವಿಗ್ರಹವನ್ನು ಯಾವುದೇ ರೀತಿ ಕದಲಿಸೋದು ಮಾಡಬಾರ್ದು. ಈಗ ನೀವು ಫೋಟೋ ಇಟ್ಟು ಪೂಜೆ ಮಾಡಿದರೂ ಕೂಡ ಅದನ್ನು ಕದಲಿಸಬಾರ್ದು. ಕದಲಿಸದೇ ಇರೋ ರೀತಿಯಲ್ಲಿ ನೀವು ನಿರ್ಮಾಲ್ಯವನ್ನು ತೆಕ್ಕೊಳ್ಬೇಕು. ಒಂದು ಸಂಕಲ್ಪ ಸೇವೆಗೆ ನೀವು ಒಂದು ಫೋಟೋನೇ ಆಗಲಿ, ಒಂದು ಮುಡುಪನ್ನೇ ಆಗಲಿ ನೀವು ಕಟ್ಟಿ ಇಟ್ಟಿದ್ದೀರಾ ಅಂದರೆ ಅದನ್ನು ಕದಲದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಕದಲದೇ ಇರೋದು ಅಂತ ಅಂದರೆ ಅಲುಗಾಡಿಸಬಾರ್ದು ಅಂತ ಹೇಳಿ. ಅಂದರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಇಡೋದು, ಅಲುಗಾಡಿಸೋದು, ಈ ಥರ ಎಲ್ಲ ಮಾಡಬಾರ್ದು. ನೀವು ಮಾಡ್ಕೊಳ್ಳುವಾಗ ನಿಮ್ಮ ಮನೇಲಿ ಎಲ್ಲಿ ಫೋಟೋ ಇಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡ್ತಿರ್ತೀರಲ್ವ, ಅಲ್ಲೇ ಇಟ್ಟು ಪೂಜೆ ಮಾಡಿ. ನೀವೇನು ಅದನ್ನೆಲ್ಲ ಬೇರೆ ಕಡೆ ಸೆಪ್ರೇಟಾಗಿ ಇಟ್ಟು ಎಲ್ಲ ಪೂಜೆ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಅಲ್ಲೇ ಇಟ್ಟು ಪೂಜೆ ಮಾಡಬೇಕು, ಸರಿನಾ? ಇವಾಗ ನಾನು ನಿರ್ಮಾಲ್ಯ ಎಲ್ಲ ತೆಕ್ಕೊಂಡಿದ್ದೀನಿ. ಇವತ್ತು ಹೊಸದಾಗಿ ನಾನು ಹೂವನ್ನು ಏರಿಸಿದ್ದೀನಿ. ನಾನಿವತ್ತು ತುಳಸಿ ಮತ್ತು ಮಲ್ಲಿಗೆ ಹೂವನ್ನು ಇಟ್ಟಿದ್ದೀನಿ. ನಿಮಗೆ ಯಾವುದು ಶಕ್ತಿಯಾನುಸಾರ ಹೂ ಸಿಕ್ಕತ್ತೆ ಅದನ್ನೇ ನೀವು ಇಡ್ಬೋದು. ನಿಮ್ಮ ಹತ್ರ ಏನೂ ಹೂವಿಲ್ಲ ಅಂದರೆ ಒಂದೇ ಒಂದು ದಳ ತುಳಸಿನ ಕೂಡ ನೀವು ಇಡಬಹುದು. ನೇನೇ ಒಬ್ಬರು ನನಗೆ ಮೆಸೇಜಲ್ಲಿ ಕೇಳಿದರು, ಮೇಡಮ್ ನಮ್ಮ ಮನೇಲಿ ನಾವು ತರೋದೇ 1/4 ಲೀಟ್ರ್ ಹಾಲು, ನಮಗೆ ಅದು ಮಾತ್ರ ಶಕ್ತಿ ಇದೆ, ನಾವು ರಾಯರಿಗೆ ಹಾಲು ಇಡೋಕ್ಕೆ ನಮಗಾಗಲ್ಲ ಮೇಡಮ್. 1/4 ಲೀಟ್ರಲ್ಲಿ ನಮಗೆ ಮಗುಗೆ ಹಾಲು ಕೊಟ್ಟು ನಾವು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಖಾಲಿ ಆಗಿಬಿಡುತ್ತೆ ಹಾಲೆಲ್ಲ ಅಂತ ಅಂದ್ಬಿಟ್ಟು ಹೇಳಿ. ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಹಾಲಿಡೋಕ್ಕೂ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಕ್ಕರೆ ಆದರೂ ಇಟ್ಟು ಪೂಜೆನ ಮಾಡಿ, ಆಯಿತಾ? ಇಲ್ಲ ಒಂದು ಸ್ವಲ್ಪ ಕಲ್ ಸಕ್ಕರೆ ತಂದಿಟ್ಕೊಂಡು ಪೂಜೆನ ಮಾಡ್ಬೋದು ಸ್ನೇಹಿತರೆ, ಸರಿನಾ? ಇನ್ನು ಇವತ್ತು 2ನೇ ದಿನ ಮತ್ತೆ ನಾನು ಗಣಪತಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ರಾಯರಿಗೆ ಮತ್ತೆ ಇವತ್ತಿನ ಅಕ್ಷತೆಯನ್ನು ಏರಿಸ್ತಾ ಇದ್ದೀನಿ. ಇವತ್ತು ರಾಯರಲ್ಲಿ ಅಕ್ಷತೆಯನ್ನು ಏರಿಸುವಾಗ ಮತ್ತೆ ಸಂಕಲ್ಪ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನೀವು ಪ್ರತಿನಿತ್ಯ ಬೇರೆ ಬೇರೆ ಎಲ್ಲ ಕೇಳ್ಕೊಳ್ಬಾರ್ದು. ಮೊದಲನೇ ದಿನ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದಕ್ಕೆ ಬದ್ಧವಾಗಿ ಪ್ರತಿನಿತ್ಯ ನೀವು ಪೂಜೆಯನ್ನು ಮಾಡಬೇಕು. ಜಸ್ಟ್ ನೀವು ಅಕ್ಷತೆಯನ್ನು ಹಾಕಿ ನಿಮ್ಮ 2ನೇ ದಿನದ ಪೂಜೆಯನ್ನು ಸಮರ್ಪಿಸ್ಕೊಳ್ಳೋಕ್ಕೆ ರಾಯರಲ್ಲಿ ಕೇಳ್ಕೊಳ್ಬೇಕು. ಅಂದರೆ ರಾಯರೇ, ನಾನು ಈ 7 ದಿನದ ಒಂದು ವ್ರತದಲ್ಲಿ ಸಂಕಲ್ಪ ಸೇವೆಯಲ್ಲಿ 2ನೇ ದಿನದ ಪೂಜೆಯನ್ನು ನಿಮಗೆ ಇವತ್ತು ನಾನು ನೆರವೇರಿಸ್ತಾ ಇದ್ದೀನಿ. ನನ್ನ ಈ ಪೂಜೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರಾಯರಲ್ಲಿ ನಮಸ್ಕಾರ ಮಾಡಿಕೊಂಡು ನೀವು ಅಕ್ಷತೆಯನ್ನು ಏರಿಸಿ ನಮಸ್ಕಾರ ಮಾಡ್ಕೊಳ್ಬೇಕು. ದೀಪ ಹಚ್ಚಿಬಿಟ್ಟು ಈ ಕೆಲಸವನ್ನು ಮಾಡಬೇಕು. ಸಂಕಲ್ಪವನ್ನಾಗಲಿ ಏನೇ ಆಗಲಿ ದೀಪ ಹಚ್ಚದೆ ಮಾಡ್ಕೊಳ್ಬಾರ್ದು. ಮೊದಲು ದೀಪವನ್ನು ಹಚ್ಚಿಟ್ಬಿಡಬೇಕು, ಆಮೇಲೆ ನೀವು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಹೇಳಬೇಕು ರಾಯರಿಗೆ, ನಾನು 2ನೇ ದಿನದ ಸಂಕಲ್ಪ ಸೇವೆ ಮಾಡ್ತಾ ಇದ್ದೀನಿ ಇವತ್ತು, ಈ ನನ್ನ ಸಂಕಲ್ಪ ಸೇವೆಯನ್ನು ನೀವು ಸ್ವೀಕಾರ ಮಾಡಿ ಅಂತ. ಇದಕ್ಕೂ ಮುಂಚೆ ಏನು ಮಾಡಬೇಕು, ನೀವು ನಿಮ್ಮ ಮನೆ ದೇವರಿಗೆ ಹೂವಿಟ್ಟು ದೀಪ ಇಟ್ಟು ಪೂಜೆಯನ್ನು ಮಾಡ್ಕೊಂಡಿರಬೇಕು. ಆಮೇಲೆ ನೀವು ರಾಯರಿಗೆ ದೀಪವನ್ನು ಹಚ್ಚಿಟ್ಟು ಅಕ್ಷತೆಯನ್ನು ಹಾಕಿ ಮತ್ತೆ ಆರತಿಯನ್ನು ಮಾಡಿಕೊಳ್ಬೇಕು, ಸರಿನಾ? ನಾನು ಇವತ್ತು ಸಿಂಪಲ್ಲಾಗಿ ನಿಮಗೆ ಹೇಗೆ ಪೂಜೆ ಮಾಡ್ಕೊಳ್ಳೋದು 2ನೇ ದಿನದ್ದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. 5 ದೀಪಗಳನ್ನು ನಾನು ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸಿಂಪಲ್ಲಾಗೆ ನಾನು ಹೂವನ್ನು ಇವತ್ತು ಏರಿಸಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಮತ್ತು ಇವತ್ತು ನೀರಾಂಜನವನ್ನು ಮಾಡ್ಕೊಳ್ತಾ ಇದ್ದೀನಿ, ಸರಿನಾ? ಈ ರೀತಿಯಾಗಿ ನೀವು 2ನೇ ದಿನದ ಒಂದು ಸಂಕಲ್ಪ ಸೇವೆಯನ್ನು ಕೂಡ ಮಾಡಿಕೊಳ್ಬೇಕು. ನಿನ್ನೆ ತುಂಬ ಜನ ಕೇಳಿದ್ರಿ ಅಲ್ವಾ, ಮೇಡಮ್ ನಿಮ್ಮ ಮನೆ ಬೃಂದಾವನ ಎಲ್ಲಿ ತೊಗೊಂಡು ಬಂದ್ರಿ ನೀವು, ದಯವಿಟ್ಟು ಹೇಳಿ ಅಂತ. ಇದು ನಿನ್ನೆ ಒಂದು ಕ್ವೆಶ್ಚನ್ ಅಲ್ಲ, ತುಂಬ ದಿನದಿಂದ ಕೇಳ್ತಾ ಇದ್ರು. ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡಿದೆ. ಯಾಕೆ ಕನ್ಫರ್ಮ್ ಮಾಡಿದೆ ನಿನ್ನೆ ಅಂದರೆ, ಈ ಪೂಜೆ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡಿದ್ನಲ್ವ ನಾನು, ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಬೃಂದಾವನ ಎಲ್ಲಿ ಸಿಗುತ್ತೆ, ನಾವೆಲ್ಲಿ ತೊಗೋಬೇಕು ಅಂತ. ನಾನು ಅಂದ್ಕೊಂಡೆ ಅವಾಗ, ಇವರು ಬೃಂದಾವನ ಇಟ್ಟು ಪೂಜೆ ಮಾಡಬೇಕು ಅಂತ ಏನಾದರೂ ಕನ್ಫ್ಯೂಸ್ ಆಗಿಬಿಟ್ರಾ ಅಂತ ಹೇಳಿ ಅಂದ್ಕೊಂಡು ಸಾಯಂಕಾಲನೇ ನಿನ್ನೆ ಆ ವಿಡಿಯೋನ ಹಾಕಬೇಕಾಗಿ ಬಂತು. ಸೊ ಹಾಕಿದ್ದೀನಿ. ನಿಯಮಗಳು ಏನೇನು ಪಾಲಿಸ್ಬೇಕು ಎಲ್ಲ ಹೇಳಿದ್ದೀನಿ. ನೀವು ಕೂಡ ಆ ನಿಯಮ ಪಾಲಿಸ್ತೀನಿ ಅಂದರೆ ತೊಗೊಂಡು ಬರ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಮತ್ತು 11 ಬಾರಿ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದೀನಿ ನಾನು. ಆ ಶ್ಲೋಕದ ಮಾಹಿತಿನ ನಾನು ನಿಮಗೆ ಪೂರ್ಣವಾಗಿ ಹೇಳ್ತೀನಿ. ನನ್ನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದರ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿನ್ನೆ ವಿಡಿಯೋನ ನಾನು ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಇವತ್ತಿನ ವಿಡಿಯೋನ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕ್ತೀನಿ. ಮತ್ತು ಮುಂದಿನ ಗುರುವಾರದಿಂದ ನಾವು ಪ್ರಾರಂಭ ಮಾಡಬೇಕು ಮೇಡಮ್, ಅಷ್ಟರೊಳಗಡೆ ವಿಡಿಯೋನ ನಮಗೆ ಹಾಕಿ ಅಂತ ಹೇಳಿ ತುಂಬ ಜನ ಕೇಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮಗೆ ಅಷ್ಟರೊಳಗಡೆ ನಾನು ವಿಡಿಯೋನ ಹಾಕ್ತೀನಿ. ಅಷ್ಟರಲ್ಲಿ ನಂದು ಒಂದು 4-5 ದಿನದ ಪೂಜೆ ಆಗಿರುತ್ತೆ. ಆಲ್ರೆಡಿ ನಾನು
ನಾನು ಪ್ಲೇಲಿಸ್ಟಲ್ಲಿ ಅದನ್ನು ಹಾಕ್ಬಿಟ್ಟಿರ್ತೀನಿ. ನಾನು ಗುರುವಾರದಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 5 ದಿನದ ಪೂಜೆ ನಿಮ್ಗೆ ಆಲ್ರೆಡಿ ರೆಡಿ ಇರುತ್ತೆ, ಸಿಕ್ಕತ್ತೆ ವೀಡಿಯೋಗಳು. ಅದನ್ನು ನೋಡಿಕೊಂಡು ನೀವು ಪೂಜೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗುರುವಾರದ ಒಳಗಡೆ ನಾನು 7 ದಿನದ ಸಂಕಲ್ಪ ಸೇವೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸರಿನಾ? ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನಿನ್ನೆ ಮಾಡ್ಕೊಂಡಂಥ ಪೂಜೆಗೆ ರಾಯರು ಒಂದು ವಿಶೇಷವಾದಂಥ ಸೂಚನೆ, ಅನುಗ್ರಹವನ್ನು ನಿನ್ನೆ ನನಗೆ ಮಾಡಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ, ಮೇಡಮ್ ನಾವು ರಾಯರ ಹತ್ರ ಕೇಳ್ಕೊಂಡಿದ್ದು ನಡೆಯತ್ತಾ ಅಂತ. ಮತ್ತು ನನ್ನ ಮಾತಕ್ಕೂ ಕೆಲವೊಬ್ಬರು ಅಪೋಸ್ ಮಾಡ್ತಾ ಇರ್ತೀರಾ, ಮೇಡಮ್ ನೀವೇನು ಕೇಳ್ಕೊಳ್ಳಲ್ಲ ಅಂತೀರಾ, ಕೇಳ್ಕೊಬೇಡಿ ಅಂತೀರಾ. ಆ ಥರ ಇದ್ದರೆ ನಮಗೆ ಏನು ಬೇಕು ಅಂತ ರಾಯರಿಗೆ ಹೇಗೆ ಗೊತ್ತಾಗುತ್ತೆ, ನೀವು ಯಾಕೆ ಆ ಥರ ಹೇಳ್ತೀರಾ ಅಂತ ಕೂಡ ನನ್ನನ್ನು ಕೇಳ್ತಾ ಇರ್ತೀರಾ. ಅದಕ್ಕೆ ಒಂದು ಸೂಕ್ತವಾದಂಥ ಉದಾಹರಣೆನ ಹುಡುಕಿಟ್ಟಿದ್ದೀನಿ. ಆ ಉದಾಹರಣೆಯನ್ನು ಕೊಟ್ಟು ನಿಮಗೆ ಒಂದು ವಿಡಿಯೋನ ಹಾಕ್ತೀನಿ. ನಾವು ಯಾಕೆ ರಾಯರಲ್ಲಿ ಏನು ಕೇಳ್ಕೊಳ್ಬಾರ್ದು, ಮುಖ್ಯವಾಗಿ ಕೇಳ್ಕೊಬೇಕಾಗಿರೋದು ಏನನ್ನು ನಾವು ರಾಯರಲ್ಲಿ ಅಂತ ಹೇಳಿ ನಾನು ಆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಖಂಡಿತವಾಗ್ಲೂ ನಿಮಗೆ ಮಾಡ್ತೀನಿ. ಸರಿನಾ? ನಾವೇನು ಕೇಳದೇ ಇದ್ದರೂ ರಾಯರಿಗೆ ಖಂಡಿತ ಗೊತ್ತಿರುತ್ತೆ ನಮಗೆ ಯಾವ ಸಮಯಕ್ಕೆ ಯಾವುದನ್ನು ಕೊಡಬೇಕು, ನಾವು ಯಾವ ಸಂದರ್ಭದಲ್ಲಿ ತೊಂದರೆಯಲ್ಲಿರ್ತೀವಿ, ಆ ತೊಂದರೆಗೆ ನಾವು ಏನನ್ನು ಕರುಣಿಸಬೇಕು ಅನ್ನುವಂಥದ್ದು ಪ್ರತಿಯೊಂದು ಕೂಡ ರಾಯರಿಗೆ ಗೊತ್ತಿರುತ್ತೆ. ನೀವು ಒಂದ್ಸರಿ ರಾಯರ ಭಕ್ತರಾದ್ರಿ ಅಂದರೆ ನಿಮ್ಮ ಜೀವನದ ಆಗು ಹೋಗುಗಳನ್ನು ರಾಯರು ಗಮನಿಸ್ತಾ ಇರ್ತಾರೆ. ಹೇಗೆ ನಾವು ಮಕ್ಕಳನ್ನು ಹೆತ್ತ ಮೇಲೆ ಮಕ್ಕಳಿಗೆ ಏನು ಬೇಕು ಏನು ಬೇಡ, ಹಬ್ಬ ಬಂದರೆ ಬಟ್ಟೆ ಬೇಕು, ಮೆಹಂದಿ ಹಾಕಬೇಕು, ನೇಲ್ ಪಾಲಿಶ್ ಹಾಕಬೇಕು, ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವ, ಅದೇ ರೀತಿ ಭಗವಂತ, ಅದರಲ್ಲೂ ರಾಯರು ನಾವು ಅವರ ಮಕ್ಕಳು ಅಂತ ಹೇಳಿದ ಮೇಲೆ ಖಂಡಿತ ಅವ್ರಿಗೂ ಕೂಡ ಗೊತ್ತಿರುತ್ತೆ ನಮಗೆ ಏನೆಲ್ಲ ಕೊಡಬೇಕು, ಏನನ್ನು ಕೊಟ್ಟರೆ ನಮಗೆ ಒಳ್ಳೆಯದಲ್ಲ, ಏನನ್ನು ಕೊಟ್ಟರೆ ಒಳ್ಳೆಯದು ಅಂಥೇಳಿ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವರು ಆ ಕಾಲ ಸಮಯಕ್ಕೆ ಕೊಟ್ಟೇ ಕೊಡ್ತಾರೆ. ನಾವೇನು ಕೇಳಬೇಕು ಅಂತ ಎಲ್ಲ ಅದರಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆಲ್ಲರಿಗೂ ಹೇಳೋದು ಏನು ಕೇಳಬೇಡಿ ಅಂತ. ಮುಖ್ಯವಾಗಿ ಒಂದನ್ನು ಮಾತ್ರ ನೀವು ಕೇಳಲೇಬೇಕು ರಾಯರಲ್ಲಿ ಪ್ರತಿ ಸತಿ ಪೂಜೆ ಮಾಡಿದಾಗ. ಅದು ಏನು ಅಂತ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಸೂಕ್ತವಾದಂಥ ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತೀನಿ. ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.